ಸಿದ್ಧಾರ್ಥ್ ಸರ್, 2 ದಿವಸ ಆಯ್ತು. ಮಧ್ಯಾಹ್ನ ಬರ್ತೀನಿ, ಸಾಯಂಕಾಲ ಬರ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಬರ್ಲೇ ಇಲ್ಲ. ಆದ್ರೆ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ? ಅರೆ ನಿಸರ್ಗ, ನೀನು ನಿಜವಾಗ್ಲೂ ನಾನು ನೆನೆಸ್ಕೊತಾನೆ ಇರ್ತೀಯ. ಅದಕ್ಕೆ ಈ ಥರ ಕನ್ಸಲ್ಲೆಲ್ಲ ಬರ್ತಿದೆ. ಸಾರಿ ಕಣೆ ಚಿನ್ನ. ಏನ್ ಮಾಡ್ಲಿ ನಾನು ಹೇಳು? ಆ ಸ್ನೇಹದಿಂದ ಬಿಡುಗಡೆ ಪಡ್ಕೊಳ್ಳೋಣ ಅಂದ್ರೆ ಹಾಳಾದವಳು ಏನು ಹೇಳ್ತಾನೂ ಇಲ್ಲ. ಏನು ಮಾಡ್ಲಿ? ಏನಾದ್ರೂ ಮಾಡಿ ಅವಳು ಬಾಯಿ ಬಿಡಿಸಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಸಾರಿ ನಿಸರ್ಗ, ಬರ್ತೀನಿ. ನಾಳೆ ಖಂಡಿತವಾಗ್ಲೂ ಬರ್ತೀನಿ. ನಿಸರ್ಗ, ಸ್ನಾನ ಮಾಡ್ಕೊಂಡು ಬಂದ? ಇರು, ಹಾಲು ತಗೊಂಡ್ ಬರ್ತೀನಿ. ಅಮ್ಮ, ಹಾಲು ಏನು ಬೇಡ, ಒಂದೇ ಸರಿ ಟಿಫನ್ ಮಾಡ್ತೀನಿ. ಯಾಕಮ್ಮ, ಹುಷಾರಿಲ್ವಾ? ಹಾಲು ಯಾಕೆ ಬೇಡ? ದಿನ ಕುಡಿತೀಯಲ್ವಾ? ಬೇಡಮ್ಮ, ಇವತ್ತು ಲೇಟಾಗಿ ಎದ್ದಿದ್ದೀನಲ್ವಾ, ಒಂದೇ ಸರಿ ಟಿಫನ್ ಮಾಡ್ತೀನಿ. ನಿಸರ್ಗ, ಸಿದ್ಧಾರ್ಥ್ ಫೋನ್ ಮಾಡ್ಲಿಲ್ವೇನಮ್ಮ? ಯಾಕೊಂಥರ ಇದೆಯಾ? ಅಲ್ಲ, ನೀನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಸಿದ್ಧಾರ್ಥ್ ಕೂಡ ಬರ್ಲೇ ಇಲ್ಲ ಈ ಕಡೆ. ಏನಾಯ್ತು? ಏನಂತ ಹೇಳಿ ಅಮ್ಮ? ನಿನ್ ಅಳಿಯ ಬೇರೆ ಯಾವಳಿಂದನೂ ಸುತ್ತಾ ಇದಾರೆ ಅಂತ ಹೇಳ? ಇಲ್ಲ, ಅವ್ರು ಸುತ್ತಾ ಇದಾರೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೀನ? ಒಂದು ಅರ್ಥ ಆಗ್ತಾ ಇಲ್ಲ. ಸಿದ್ಧಾರ್ಥ್ ಸರ್, 2 ದಿವಸ ಆಯ್ತು, ನೀವು ಒಂದು ಸಲ ಆದ್ರೂ ಬಂದೋಗಿದ್ರೆ ನಿಮ್ಗೆ ಎಷ್ಟು ಸಮಾಧಾನ ಆಗ್ತಿತ್ತು. ಯಾಕೆ ಹಿಂಗ್ ಮಾಡ್ತೀರಾ ನೀವು? ನಿನ್ನೆ ಕೇಳ್ತಾ ಇರೋದು, ಏನ್ ಹಂಗ್ ನೋಡ್ತಾ ಇದೀಯಾ? ಅಲ್ಲ, ಸಿದ್ಧಾರ್ಥ್ ಬಗ್ಗೆ ಕೇಳ್ತಿದ್ದಂಗೆ ಮುಖ ಯಾಕೆ ಹಂಗ್ ಸಪ್ಪಗ್ ಮಾಡ್ಕೊಂಡೆ? ಅಲ್ಲ, ಫೋನ್ ಏನಾದ್ರು ಮಾಡ್ಲಾ? ಏನಾದ್ರೂ ಸಮಸ್ಯೆನ ನಿಸರ್ಗ? ಏನಾದ್ರೂ ಇದ್ರೆ ಹೇಳು. ಅಮ್ಮ, ಏನಿಲ್ಲ. ಏನ್ ಟಿಫನ್ ಮಾಡಿದ್ಯಾ? ಟಿಫನ್ ದೋಸೆ ಮಾಡಿದ್ದೀನಿ. ಸರಿ, ಹಾಗಾದ್ರೆ ಗರಿಗರಿಯಾಗಿ ದೋಸೆ ಮಾಡ್ಕೊಂಡ್ ಬಾ, ನಂಗೆ ಹೊಟ್ಟೆ ಹಸಿತಿದೆ, ಬೇಗ ಟಿಫನ್ ಮಾಡ್ಬೇಕು. ಒಂದೊಂದ್ಸಲ ಒಂದೊಂದ್ ಇರ್ತೀಯ ಕಣೆ. ಒಂದೊಂದ್ಸಲ 10 ಗಂಟೆ ಆದ್ರೂ ಟಿಫನ್ ಬೇಡ ಬೇಡ ಅಂತ ಇರ್ತೀಯ. ಇವತ್ತು 8 ಗಂಟೆಗೆ ಹೊಟ್ಟೆ ಹಸು ಅಂತ ಇದೆಯಾ? ಏನೋ ಅಮ್ಮ, ನೀನ್ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸರಿ ಇರು, ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಓಹ್, ಗುಡ್ ಮಾರ್ನಿಂಗ್ ಮಗಳೇ. ಏನಮ್ಮ ಬೇಗ ಎದ್ಬಿಟ್ಟಿದ್ಯಾ? ಅಪ್ಪ, ನೀವು ರೇಗಿಸ್ಬೇಡಿ, ಆಲ್ರೆಡಿ 8 ಗಂಟೆ ಆಗಿದೆ, ಇದನ್ನೇ ಬೇಗ ಅಂತೀರಾ ನೀವು? ಏನೋ ನಮ್ಮ ಮುದ್ದು ಮಗಳು ಸ್ವಲ್ಪ ಹೊತ್ತು ಮಲಗ್ಲಿ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಇದು ಬಂದು ಕೂತಿದ್ಯಾ. ಸರಿ ಸರಿ, ಆಯ್ತು. ಟಿಫನ್ ಮಾಡ್ದಾ ಇಲ್ವಾ? ಇಲ್ಲಪ್ಪ, ಅಮ್ಮ ಮಾಡ್ಕೊ ಬರ್ತಾರೆ, ತಿಂತೀನಿ ಇವಾಗ. ಅಪ್ಪ, ಏನ್ ಮಗಳೇ? ನೆನ್ನೆನೆ ನಿಮ್ಮ ಹತ್ರ ಮಾತಾಡ್ಬೇಕು, ಬಾಲ್ಕನಿಗೆ ಹೋಗೋಣ ಅಂದೆ. ನೀವು ಏನೋ ಹೇಳಿ ಯಾಮಾರಿಸ್ಬಿಟ್ರಿ ನನ್ನ. ಇವತ್ತಾದ್ರೂ ನಿಮ್ಮ ಹತ್ರ ನಾನು ಮಾತಾಡ್ಬೇಕು. ಏನಾಯ್ತು ನಿಸರ್ಗನ್ಗೆ? ಮಾತಾಡ್ಬೇಕು ಅಂತಾಳೆ, ಬೇಜಾರು ಅಂತಾಳೆ. ಸಿದ್ಧಾರ್ಥ್ ಬೇರೆ ಬಂದು ಹೋಗ್ತಾ ಇಲ್ಲ. ಇನ್ನು ಅವಳು ಏನ್ ಮಾತಾಡ್ತಾಳೆ ಅನ್ನೋದೇ ಭಯ ನನ್ಗೆ. ಹಂಗಾಗಿ ತಪ್ಪಿಸ್ಕೊಂತಾ ಇದೀನಿ. ಏನ್ ಹೇಳಿ ಇವಾಗ? ಅಪ್ಪ, ಏನ್ ಮಾಡ್ತಾ ಇದೀರಾ? ಅಲ್ಲಿ ನೋಡ್ಕೊಂಡೇ ನಿಂತಿದ್ದೀರಾ? ನನ್ನ ಮಾತು ಕೇಳಿಸ್ತಿದ್ಯಾ ಇಲ್ವಾ? ಅರೆ, ಅಲ್ಲೆಲ್ಲಿ ನೋಡ್ತಾ ಇದೀನಿ? ನಿನ್ನೆ ನೋಡ್ತಾ ಇದೀನಿ. ಹೇಳು ಮಗಳೇ, ಏನಾಯ್ತು? ಇಲ್ಲಿ ಬೇಡ, ಅಮ್ಮ ಬರ್ತಾರೆ, ನಾವು ಬಾಲ್ಕನಿಗೆ ಹೋಗಿ ಮಾತಾಡೋಣ, ಇಲ್ಲಾಂದ್ರೆ ನನ್ನ ರೂಮಲ್ಲಿ ಮಾತಾಡೋಣ. ಇದೇನಿದು? ಅಮ್ಮನ್ಗೂ ಗೊತ್ತಾಗ್ದಂಗೆ ನನ್ನ ಹತ್ರ ಏನ್ ವಿಚಾರ ಮಾತಾಡ್ಬೇಕು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ಯಾ? ಯಾವ್ದಕ್ಕೂ ಸಿದ್ಧಾರ್ಥ ಹತ್ರ ಮಾತಾಡೋದು ಒಳ್ಳೇದು. ನಿಸರ್ಗ, ಹೆಂಗಿದ್ಯಾ? ಓಹೋ, ಅಳಿಯಂದ್ರು 100 ವರ್ಷ ಆಯ್ಸು ನೋಡಿ. ಈಗ ತಾನೆ ನಾನು ನನ್ನ ಮಗಳು ನಿಮ್ಮನ್ನೇ ನೆನೆಸ್ಕೊತಾ ಇದ್ವಿ. ಬನ್ನಿ ಬನ್ನಿ, ಕುತ್ಕೋ ಬನ್ನಿ. ಹೌದಾ, ನನ್ನೇ ನೆನೆಸ್ಕೊತಾ ಇದ್ರಾ? ಏನ್ ಸಮಾಚಾರ ಮಾವ? ಬೈಕೋತಾ ಇದ್ರಾ ಅಪ್ಪ ಮಗಳು? ಏನಪ್ಪಾ ಹಿಂಗ್ ಹೇಳ್ತೀನಿ ನೀನು? ನಾವು ನಿಮ್ಮನ್ ಬೈಕೊಳಕ್ಕಾಗುತ್ತಾ? ಆತರ ಏನಿಲ್ಲ. ಅಲ್ಲ, ನಿಸರ್ಗ ಬಂದು 2 ದಿವಸ ಆಯ್ತು, ಬಂದು ಹೋಗ್ಲಿಲ್ವಲ್ಲ ಅಂತ ಮಾತಾಡ್ತಾ ಇದ್ವಿ. ಸರಿನಪ್ಪ, ಆಯ್ತು. ನನ್ಗೇನೋ ಕೆಲ್ಸ ಇದೆ, ನೀವೇನೋ ಮಾತಾಡ್ಕೊಳ್ಳಿ. ನಿಸರ್ಗ, ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನ್ ಬಂದಿರೋದು ಆಶ್ಚರ್ಯ ಆಯ್ತಾ ನಿಮ್ಗೆ? ನೋಡು, ಸರ್ಪ್ರೈಸ್ ವಿಸಿಟ್ ಹೆಂಗಿದೆ? ಮತ್ತೆ ಹೇಗಿದ್ಯಾ? 2 ದಿವಸದಿಂದ ನನ್ನ ನೆನಪು ಕೂಡ ಆಗಿರಲ್ಲ ನಿಮ್ಗೆ. ಇವಾಗ ಬಂದು ಹೇಗಿದೆ, ಹೆಂಗಿದ್ಯಾ ಅಂತೆಲ್ಲ ಕೇಳ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡಬಾರ್ದು ನಾನು. ಹಲೋ ನಿಸರ್ಗ, ಏನಾಯ್ತು? ಯಾಕೆ ಈ ತರ ಕೂತಿದ್ಯಾ? ಮಾತಾಡಲ್ವಾ? ಕೋಪನಾ 2 ದಿವಸ ಬಂದಿಲ್ಲ ಅಂತ? ಏನ್ ಮಾಡ್ಲಿ ಚಿನ್ನ, ತುಂಬಾ ಕೆಲ್ಸ. ನಿಸರ್ಗ, ಯಾಕೆ ಈ ತರ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನನ್ನ ಹತ್ರನೂ ಹೇಳಲ್ವಾ? ಅರ್ಥ ಆಯ್ತು ಬಿಡು, 2 ದಿವಸದಿಂದ ಬಂದಿಲ್ಲ ಅಂತ ತಾನೆ? ಸಿದ್ಧಾರ್ಥ್ ಸರ್, ನಿಮ್ಗೆ 2 ದಿವಸದಿಂದ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇತ್ತಾ? ಹೌದು ಕಣೆ, ತುಂಬಾ ಕೆಲ್ಸ. ಏನ್ ಮಾಡ್ಲಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಮಾಡ್ಲೇಬೇಕಾಗಿತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹ್ಮ್, ಅಂದ್ರೆ ಅವಳು ಅಷ್ಟೊಂದು ಇಂಪಾರ್ಟೆಂಟಾ? ಅದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್, ಇಷ್ಟು ಬೇಗ ಬದಲಾಗ್ಬಿಟ್ರಿ? ಆಯ್ತು. ಏನಿದು, ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ, ನೀನೇನೋ ಆ ಕಡೆ ತಿರ್ಕೊಂಡು ನೋಡ್ತಾ ಇದೀಯಾ. ನಾನ್ ಬಂದಿದ್ದು ಖುಷಿ ಆಗ್ಲಿಲ್ವಾ? ಮಾತಾಡಲ್ವಾ? ಸಿದ್ಧಾರ್ಥ್ ಸರ್, ಬಿಡಿ, ನನ್ನ ಕೈ ಬಿಡಿ ನೀವು. ಇಲ್ಲ, ಬಿಡಲ್ಲ. ನೀನೇನ್ ವಿಚಾರ ಅಂತ ಹೇಳು. ಯಾಕೆ ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಇರೋ ವಿಚಾರ ಇವ್ರ ಹತ್ರ ಹೇಳ? ಯಾಕ ಸ್ನೇಹ ಜೊತೆ ಕೇಳ್ತಾ ಇದೀರಾ ಅಂತ ಕೇಳಲ್ಲ? ಏನ್ ಮಾಡ್ಲಿ? ಹ್ಮ್, ಹೇಳಿದ್ರೆ ತಾನೇ ಒಪ್ಕೋತಾರಾ? ಇಲ್ಲ. ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ದಾಳೆ? ಏನ್ ಮಾಡ್ಲಿ? ಹ್ಮ್. ನಿಸರ್ಗ,
ಈಗ ನಾನು ನಿನ್ ಕೈ ಬಿಡ್ಬೇಕು ಅಂದ್ರೆ ನೀನ್ ಏನ್ ವಿಚಾರ ಅಂತ ಹೇಳ್ಬೇಕು. ನೀನ್ ಯಾಕೆ ಹಿಂಗಿದ್ಯಾ? ನೀನ್ ಬಂದಿಲ್ಲ ಅಂತನಾ? ಹಾಗೇನಿಲ್ಲ, ಕೈ ಬಿಡಿ. ಹೌದಾ? ಅಷ್ಟೊಂದು ಇದಾಯ್ತಾ ನಿನ್ಗೆ? ಸರಿ, ನೋಡು ಏನ್ ಮಾಡ್ತೀನಿ ಅಂತ. ಸಿದ್ಧಾರ್ಥ್ ಸರ್, ಏನಿದು? ನೀವು ಹಿಂಗೆಲ್ಲ ಮಾಡಂಗಿಲ್ಲ ಇಲ್ಲಿ. ಬಿಡಿ ನನ್ನ. ನಾನು ನನ್ನ ಹೆಂಡತಿ, ನನ್ನ ಇಷ್ಟ, ನಾನು ಏನಾದ್ರೂ ಮಾಡ್ಬೋದು. ಇಲ್ಲಿ ಕುತ್ಕೊಂಡ್ರೆ ನೀನ್ ಸರಿಯಾಗಿ ಮಾತಾಡಲ್ಲ ಅಲ್ವಾ? ಬಾ ರೂಮ್ಗೆ ಹೋಗೋಣ, ಆವಾಗ ಬಾಯ್ ಬಿಟ್ಟು ಮಾತಾಡ್ತೀನಿ ನೀನು. ಇಲ್ಲ, ನಾನು ಎಲ್ಲೂ ಬರಲ್ಲ, ನಾನು ಇಲ್ಲೇ ಇರ್ಬೇಕು, ಬಿಡಿ. ಇಲ್ಲೇ ಇರುವಂತೆ ಬಾರೆ ಮಾರೈತಿ, ಎಷ್ಟ್ ತಲೆ ತಿಂತೀಯ? ಸಾಕಮ್ಮ ಸಾಕು, ನಿನ್ ಮುಖ ಊದಿಸ್ಕೊಂಡಿದ್ ಸಾಕು. ಏನ್ ವಿಚಾರ ಅಂತ ಹೇಳು. ನನ್ಗೆ ಅದನ್ನಾದ್ರೂ ತಿಳ್ಕೊಳೋದು ಬಿಡು ನಿಸರ್ಗ. ಯಾಕೆ ಹಿಂಗ್ ಮಾಡ್ತೀಯ ನೀನು? ಸರ್, ಏನಿತ್ತು ಅಂತ ಇಂಪಾರ್ಟೆಂಟ್ ಕೆಲಸ? ದಯವಿಟ್ಟು ಈಗಲಾದ್ರೂ ನಿಜ ಹೇಳ್ತಾರ ನೋಡ್ಬೇಕು. ಇವಾಗ ನಿಜ ಹೇಳಿದ್ರು ಅಂದ್ರೆ ನಿಜವಾಗ್ಲೂ ನಿಮ್ಮನ್ನ ನಂಬ್ತೀನಿ. ಹೇಳಿಲ್ಲ ಅನ್ಕೊಳ್ಳಿ ಅಷ್ಟೇ, ನಿಮ್ಮ ಮೇಲೆ ನನ್ಗೆ ಯಾವ ನಂಬಿಕೆನೂ ಇರಲ್ಲ. ನಿಸರ್ಗ, ಐ ಆಮ್ ರಿಯಲಿ ಸಾರಿ ಕಣೆ. ನಾನು ಈ ಸತ್ಯ ಹೇಳೋ ಹಂಗಿಲ್ಲ. ಯಾಕಂದ್ರೆ ಸ್ನೇಹನ್ ಜೊತೆ ನಾನು ಓಡಾಡ್ತಾ ಇದ್ದೀನಿ. ಅವ್ಳು ಸತ್ಯ ಬಾಯ್ ಬಿಡಿಸ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರೆ ನಿನ್ಗೆ ಜಲಸ್ ಬರೋದಂತೂ ಗ್ಯಾರಂಟಿ. ಅದು ಈ ಸ್ಥಿತಿಯಲ್ಲಿ. ಬೇಡ ಬೇಡ, ನಿನ್ನ ಹತ್ರ ಈ ತರ ಎಲ್ಲ ಹೇಳೋದು ಬೇಡ. ಇವತ್ತೊಂದ್ ದಿವಸ ಮ್ಯಾನೇಜ್ ಮಾಡ್ಬೇಕೇನಾದ್ರೂ ಮಾಡಿ. ಹಲೋ ಸರ್, ನಿಮ್ಮನ್ನೇ ಕೇಳ್ತಿರೋದು. ಹಾ ಹಾ, ಏನಿಲ್ಲ, ಸ್ವಲ್ಪ ಮೀಟಿಂಗ್ ಇತ್ತು ನಿನ್ನೆ ಮೊನ್ನೆ. ವಾಟ್ ಮೀಟಿಂಗಾ? ಏನು ನೆನ್ನೆ ಮೊನ್ನೆ? ಏನ್ ಸರ್, ಕಾಲೇಜಲ್ಲಿ ಯಾವಾಗಿಂದ ಎರಡೆರಡು ದಿವಸ ಮೀಟಿಂಗ್ ಮಾಡ್ತಾ ಇದಾರೆ? ನಿಸರ್ಗ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಓಹೋ, ನಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಕರೆಕ್ಟ್, ನಾನೇನಾದ್ರೂ ಕಾಲೇಜ್ ನೋಡಿದ್ರೆ ಅಲ್ವಾ, ಕಾಲೇಜ್ ಬಗ್ಗೆ ಗೊತ್ತಿದ್ರೆ ಅಲ್ವಾ. ಇವಾಗ ಯಾಕೆ ಇಷ್ಟು ರಾಗ ಹಿಡಿತಾ ಇದೀಯಾ? ಏನ್ ಹೇಳು, ನೀನ್ ಏನ್ ವಿಚಾರ ಅಂತ ಹೇಳಿದ್ರೆ ನಾನು ತಿಳ್ಕೊತೀನಿ. ಅಲ್ಲ, ಇಂಪಾರ್ಟೆಂಟ್ ಕೆಲಸ ಏನಿದೆ ಅಂತ ಕೇಳಿದೆ. ಮೀಟಿಂಗ್ ಇತ್ತು, ಹೊಸ ಮೀಟಿಂಗ್ ಇದೆ ಅಂತ ಹೇಳಿದೆ. ಅದ್ರಲ್ಲಿ ಏನಿದೆ? ಅಂದ್ರೆ ಕಡೆಗೂ ನೀವು ನಿಜ ಹೇಳಲ್ಲ ಅಂತ ಆಯ್ತು. ಆಯ್ತು ಸಿದ್ಧಾರ್ಥ್ ಸರ್, ನಿಮ್ದೇ ನಡೀಲಿ. ನನ್ನ ನಿರ್ಧಾರನು ನಾನು ಮಾಡಿ ಆಗಿದೆ. ಇವತ್ತೊಂದ್ ದಿವಸ ನಿಮ್ ಕಡೆ ಅವಕಾಶ ಇತ್ತು, ನನ್ನ ಹತ್ರ ನಿಜ ಹೇಳ್ತೀರಾ ಅಂತ. ಹೇಳಲ್ಲ ಅಲ್ವಾ? ಆಯ್ತು, ನೀವು ಇದಕ್ಕೆಲ್ಲ ಸಫರ್ ಮಾಡೇ ಮಾಡ್ತೀರಾ. ಈಗ ಏನಮ್ಮ, ನಾನು ಹೋಗೋವರೆಗೂ ಹಿಂಗೆ ಮುಖ ಗಂಟಾಕೊಂಡಿರ್ತೀಯ ಹಿಂಗೆ? ಹಬ್ಬ, ಜೀವ ಬಂದಂಗಾಯ್ತು. ಏನ್ ನಿಸರ್ಗ, ಇಷ್ಟು ಕಾಡಿಸ್ತೀಯ ನೀನು? ಇಷ್ಟು ಮಾತ್ರ ನಗ್ನಗ್ತಾ ಇರಕ್ಕಾಗಲ್ವಾ? ಸಾರಿ ಸಿದ್ಧಾರ್ಥ್ ಸರ್, ಏನೋ ಬೇರೆ ತರ ಯೋಚನೆ ಅಷ್ಟೇ. ಸರಿ, ಮತ್ತೆ ಏನ್ ಸಮಾಚಾರ? ಹೇಗಿದ್ದಾರೆ ಅಕ್ಕ ಬಾವ ಅತ್ತೆ ಎಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ನೀನ್ ಹೆಂಗಿದ್ಯಾ? ನಮ್ಮ ಮಗು ಹೆಂಗಿದೆ? ಚೆನ್ನಾಗಿ ನೋಡ್ಕೊತಾ ಇದೀಯ ತಾನೇ? ನೋಡಿದ್ರೆ ಗೊತ್ತಾಗಲ್ವಾ? ಓಕೆ ಬಂಗಾರಿ, ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಹಿಂಗೆ ನಿಂಗೆ ಬಂದೆ, ಒಂದು ಹಾಫ್ ಅನ್ ಅವರ್ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಏನು ಕಾಲೇಜ್ಗಾ? ಮತ್ತೆನಾ? ಅಲ್ಲ, ಇಲ್ಲೇ ಇರ್ಬೋದಲ್ವಾ ಇವತ್ತು? ಇಲ್ಲ ಚಿನ್ನ, ಸಾರಿ ಕಣೆ. ಕಾಲೇಜ್ಗೆ ಹೋಗಿ ಸಾಯಂಕಾಲ ಬೇಕಾದ್ರೆ ಬರ್ತೀನಿ, ಓಕೆ? ಸಿದ್ಧಾರ್ಥು, ಬಾರಪ್ಪ ತಿಂಡಿ ತಿನ್ನು. ಸಾರಿ ಅತ್ತೆ, ತಿನ್ಕೊಂಡೇ ಬಂದೆ. ಮನೇಲಿ ಬಿಸಿಬೇಳೆ ಬಾತ್ ಮಾಡಿದ್ರು, ಅದಕ್ಕೆ ತುಂಬಾ ಚೆನ್ನಾಗಿತ್ತು. ಓ ಹೌದೇನಪ್ಪ, ಸರಿ ಹಂಗಾದ್ರೆ ಮಾತಾಡ್ತಾರ್ರಿ, ಕಾಫಿ ಏನಾದ್ರು ತಗೊಬರ್ತೀನಿ. ಇಲ್ಲ ಅತ್ತೆ, ಹೊರಡ್ತಾ ಇದ್ದೀನಿ, ಕಾಲೇಜಿಗೆ ಟೈಮ್ ಆಗುತ್ತೆ. ಹಿಂಗೆ ನಿಸರ್ಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನೋಡಪ್ಪ, ಇವಾಗ ಸ್ವಲ್ಪ ನಗ್ನಗ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಮುಖ ಗಂಟಾಕೊಂಡು ಕೂತಿದ್ಲು. ಹೌದಾ? ಯಾಕೆ ನಿಸರ್ಗ, ಏನಾಯ್ತು? ಅದೇನಾಯ್ತು ಏನ್ ಕತೆನೋ, ನಿನ್ನೆಯಿಂದ ಅವಳ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲಪ್ಪ. ನೀನ್ ಬಂದಲ್ಲ ನೋಡಿ, ಇವಾಗ ಸ್ವಲ್ಪ ಸರೋಗಿದ್ದಾಳೆ. ಸರಿ ಸರಿ, ನೀವು ಮಾತಾಡ್ತಾ ಇರಿ, ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಿಸರ್ಗ, ನೀನು ಹೀಗೆ ನಗ್ನಗ್ತಾ ಇರ್ಬೇಕು ಕಣೆ. ಇಲ್ಲ, ಯಾಕೆ ಬೇಜಾರು ಮಾಡ್ಕೋತೀಯ? ನಗ್ನಗ್ತಾನೆ ಇದೀನಲ್ಲ ಸರ್. ಆಯ್ತು, ನಿಮ್ ಕಾಲೇಜಿಗೆ ಟೈಮ್ ಆಗುತ್ತಲ್ವಾ, ಹೋಗಿ. ಏನು ಹೋಗಿನಾ? ಇಷ್ಟು ಈಸಿಯಾಗಿ ಕಳಿಸ್ತಿದ್ಯಲ್ಲ ಗಂಡನ್ನ. ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಹೇಳಿ. ಏನಾದ್ರೂ ಸಮಥಿಂಗ್ ಸಮಥಿಂಗ್ ಕೊಟ್ಟು ಕಳ್ಸೋದ್ ನೋಡಿದ್ದಾರೆ. ನೀನ್ ನೋಡಿದ್ರೆ ಸಮಥಿಂಗ್ ಸಮಥಿಂಗ್ ಎಂತದೂ ಇಲ್ಲ, ನಾನು ಯಾವ್ದು ಕೊಡಲ್ಲ ಇವಾಗ. ಸರಿ ಬಿಡಮ್ಮ, ನೀನಿರೋ ಪರಿಸ್ಥಿತಿಯಲ್ಲಿ ನನ್ಗೇನು ಕೊಡ್ಬೇಡ. ಆಯ್ತು, ನಮ್ಮ ಮಗು ಹುಷಾರು, ಬರ್ಲಾ? ಸರಿ ಸರ್, ಆಯ್ತು. ಕಡೆಗೂ ಸತ್ಯ ಬಾಯ್ ಬಿಡ್ಲಿಲ್ಲ ಅಲ್ಲ. ಎಷ್ಟು ಪ್ರಯತ್ನ ಮಾಡಿದ್ದೀನಿ. ಎಲ್ಲಿದ್ರಿ, ಎಲ್ಗೋಗಿದ್ರಿ, ಏನ್ ಮಾಡ್ತಿದ್ರಿ, ಯಾವ್ದಾದ್ರು ಒಂದು ಸಣ್ಣ ಕ್ಲೂ ಕೂಡ ಬಿಟ್ಕೊಡ್ದಂಗೆ ಆ ಸ್ನೇಹ ಪರ ವಹಿಸ್ಕೊಂಡು ಅವಳ ಬಗ್ಗೆನ ಮುಚ್ಚಿಟ್ಟು ಮೀಟಿಂಗ್ ಅಂತ ಸುಳ್ಳು ಹೇಳ್ತೀರಾ? ಸಿದ್ಧಾರ್ಥ್ ಸರ್, ದಿಸ್ ಇಸ್ ಟೂ ಮಚ್. ಎಷ್ಟು ಆಸೆ ಕನಸೆಲ್ಲ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ, ಕಡೆಗೂ ನನಗಿಂತ ಅವಳೇ ಹೆಚ್ಚಾದ್ಲ. ನಿಸರ್ಗ, ನಿಸರ್ಗ ಮಗಳೇ, ಅಳ್ತಾ ಇದೀಯಾ? ಯಾಕಮ್ಮ, ಏನಾಯ್ತು? ಸಿದ್ಧಾರ್ಥು ಬಂದು ಹೋದ್ರಲ್ಲ, ಅಲ್ಲ ಇವಾಗ ಯಾಕೆ ಅಳ್ತಾ ಇದೀಯಾ? ಏನಾದ್ರು ಅಂದೇನಮ್ಮ? ಅಳಿಯಂದ್ರೆ ಅಂತವ್ರಲ್ಲ, ಆದ್ರೂ ನೀನ್ ಯಾಕಮ್ಮ? ಅದೇ ಏನ್ ವಿಚಾರ ಅಂತಾದ್ರೂ ಹೇಳು. ಆಯ್ತು, ನೆನ್ನೆಯಿಂದ ಏನು ಹೇಳ್ಬೇಕು ಅಂತಿದ್ದಲ್ಲ, ಅದೇನು ಹೇಳು, ಕೇಳ್ತೀನಿ. ಅಪ್ಪ, ನಾನು ಹೇಳಿದ ಮಾತು ನಡ್ಸ್ಕೊಡ್ತೀರಾ? ಸರಿನಮ್ಮ, ಹೇಳು, ಏನು? ಅಪ್ಪ, ಸ್ವಲ್ಪ ದಿವಸ ನಾವಿಲ್ಲಿರೋದು ಬೇಡ ಅಪ್ಪ. ಏನು? ಸ್ವಲ್ಪ ದಿವಸ? ಏನ್ ಹೇಳ್ತಾ ಇದೀಯಾ? ನಿಸರ್ಗ, ತಲೆಗಿಲೆ ಕೆಟ್ಟಿಲ್ಲ ತಾನೆ? ನಾನು ನಿಜಾನೇ ಹೇಳ್ತಾ ಇದೀನಪ್ಪ, ನಾವಿಲ್ಲಿರೋದು ಬೇಡ ಪ್ಲೀಸ್. ನೀವ್ ಹೆಂಗೋ ಮುಂಬೈಗೆ ಹೋಗ್ತಿದ್ದೀರಲ್ವಾ, ನನ್ನ ಕರ್ಕೊಂಡೋಗ್ರಿ. ಅಮ್ಮನೂ ಬರ್ತಾಳೆ, ಅಮ್ಮನೂ ಕರ್ಕೊಂಡೋಗ್ರಿ. ಏನಮ್ಮ ಇದು, ಹುಡುಗಾಟ ಮಾಡ್ಕೊಂಡಿದ್ಯಾ?
ಈ ಪರಿಸ್ಥಿತಿಯಲ್ಲಿ ನಿನ್ನ ಅಷ್ಟು ದೂರ ಕರ್ಕೊಂಡು ಹೋಗೋದಾ? ಯಾಕೆ ಅಂಥದ್ದೇನಾಯ್ತು? ಅದೇನಾಯ್ತು ಅಂದ್ರೆ ನಿಮ್ಗೆಲ್ಲ ನಿಜ ಹೇಳ್ತೀನಿ. ನಿಮ್ ಮಗಳ ಮೇಲೆ ನಿಮ್ಗೆ ಭರವಸೆ ಇದೆ ತಾನೆ? ನನ್ನ ಮಗಳ ಮೇಲೆ ನನಗೆ ಭರವಸೆ ಇದೆ. ಹಾಗಂತ ನೀನ್ ಹೇಳಿದೆಲ್ಲ ನಿಜ ಅಂತ ನಂಬಕ್ಕಾಗಲ್ಲ ಅಲ್ವಾ? ಅದ್ರಲ್ಲೂ ನೀನ್ ಸಿದ್ಧಾರ್ಥ್ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ನೀವು ನನ್ನ ಬಿಟ್ಟು ನಿಮ್ ಅಳಿಯಂದ್ರನ್ನೇ ಪರವಹಿಸ್ಕೊತೀರಲ್ಲ, ಅವ್ರು ಏನ್ ಮಾಡಿದ್ರು ಅಂತಾನು ಕೇಳಲ್ಲ ಅಲ್ವಾ? ಸರಿನಮ್ಮ, ಆಯ್ತು, ಹೇಳು ಏನಾಯ್ತು? ಅಪ್ಪ, ಏನಾಯ್ತು ಅಂದ್ರೆ ನಿನ್ನೆ ಇಷ್ಟೆಲ್ಲ ಆಯ್ತು ಅಪ್ಪ. ಏನು? ನಿಜನಾ? ನಿಜ ಹೇಳ್ತಾ ಇದೀಯ ನಿಸರ್ಗ ನೀನು? ಹೌದಪ್ಪ, ನಾನ್ ನಿಜಾನೇ ಹೇಳ್ತಾ ಇದೀನಿ. ಯಾರೋ ಹೇಳಿದ ಮಾತು ಕೇಳ್ಕೊಂಡು ಹೇಳ್ತಿಲ್ಲ, ನಾನೇ ನನ್ ಕಣ್ಣಾರ ನೋಡಿ ಹೇಳ್ತಾ ಇದೀನಿ. ಆಯ್ತು, ಅದು ಸುಳ್ಳು ಅನ್ಕೊಳ್ಳೋಣ. ಅಟ್ಲೀಸ್ಟ್ ಇವಾಗ ಬಂದಿದ್ರು ತಾನೆ, ಇವಾಗ ಇಷ್ಟಿಲ್ದಂಗೆ ಕೇಳಿದೀನಿ. ಒಪ್ಕೊಂಡಿದ್ರೆ ಸರಿ, ಅವ್ರು ಒಪ್ಪೋತಿಲ್ಲ ಅಂದ್ರೆ ಬಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಏನಿದ್ರ ಅರ್ಥ? ಮಗಳೇ, ನೀನ್ ಹೇಳೋದೇ ನಿಜ ಆಯ್ತು ಅನ್ಕೋ. ನೀನ್ ಹೇಳೋದಲ್ಲ, ನಾನೇ ಸಿದ್ಧಾರ್ಥ್ ಜೊತೆ ಇರೋದಕ್ಕೆ ನಿನ್ನ ಬಿಡೋದಿಲ್ಲ. ನೀನು ನನ್ನ ಮಗಳು, ನಿನ್ನ ಸಾಕೋ ಧೈರ್ಯ ಯೋಗ್ಯತೆ ನನಗೂ ಇದೆ. ಆದ್ರೆ ಸಿದ್ಧಾರ್ಥದೇನು ತಪ್ಪಿಲ್ಲ ಅಂದ್ರೆ ನೀನ್ ಖಂಡಿತವಾಗ್ಲೂ ಸಿದ್ಧಾರ್ಥ್ ಜೊತೆ ಹೋಗಿ ಇರ್ಬೇಕಮ್ಮ. ಈ ತರ ಎಲ್ಲ ದೂರ ಆಗೋದು ಒಳ್ಳೇದಲ್ಲ. ನೋಡಿ ಅಪ್ಪ, ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ ಆಯ್ತು, ಇವಾಗ ಕಾಲೇಜ್ಗೆ ಹೋಗ್ಲೇಬೇಕು, ಅರ್ಜೆಂಟು ಎಮರ್ಜೆನ್ಸಿ ಅಂದ್ರಲ್ವಾ? ಅವ್ರು ಕಾಲೇಜ್ಗೆ ಹೋಗಿದಾರೋ ಇಲ್ಲ ಅವಳ ಜೊತೆ ಪಾರ್ಕ್ ಸುತ್ತಾಡಕ್ಕೆ ಹೋಗಿದಾರೋ ನೀವೇ ನೋಡಿವ್ರಂತೆ. ಇದೇನಮ್ಮ ಇಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದೀಯಾ? ಅಂದ್ರೆ ಆ ಸಿದ್ಧಾರ್ಥ್ ಆ ಹುಡುಗಿ ಜೊತೆ ಎಲ್ಲಾದ್ರೂ ಸುತ್ತಾಡಕ್ ಹೋಗಿದ್ದಾನೆ ಅಂತೀಯಾ? ಹೌದಪ್ಪ, ಹೌದು, ನಿಜ. ಬೇಕಾದ್ರೆ ನೀವು ಅವ್ರನ್ನ ಫಾಲೋ ಮಾಡಿ, ಇಲ್ಲಾಂದ್ರೆ ಕಾಲೇಜಲ್ಲಿ ವಿಚಾರಿಸಿ ಇವತ್ತು ಅವ್ರು ಕಾಲೇಜ್ಗೆ ಹೋಗಿದಾರ ಇಲ್ವಾ ಅಂತ. ನಿಸರ್ಗ, ನೀನ್ ಹೇಳೋದೇ ನಿಜ ಆದ್ರೆ ಖಂಡಿತವಾಗ್ಲೂ ಸಿದ್ಧಾರ್ಥ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಪ್ಲೀಸ್ ಅಪ್ಪ, ಅವ್ರಿಗೇನು ಮಾಡೋದು ಬೇಡ, ಅವ್ರನ್ನ ಕೇಳೋದು ಬೇಡ. ದಯವಿಟ್ಟು ಇದೊಂದು ಮಾತು ನೆರವೇರಿಸ್ಕೊಡಪ್ಪ. ಸ್ವಲ್ಪ ದಿವಸದ ಮಟ್ಟಿಗಷ್ಟೇ, ನಂಗೆ ಇಲ್ಲೋರೋದಕ್ಕೆ ನೆಮ್ಮದಿ ಇಲ್ಲ. ದಯವಿಟ್ಟು ಇಲ್ಲೇ ಇದ್ರೆ ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅವ್ರನ್ನ ನೋಡಿ ನನ್ನ ಮನ್ಸು ಸಹಿಸಲ್ಲಪ್ಪ, ಪ್ಲೀಸ್. ಆಯ್ತು, ನಿನ್ನ ಮಾತ್ಮೇಲೆ ಎಲ್ಲಾ ನಡೆಯೋದಿಲ್ಲ ಅಲ್ವಾ? ನಾನು ಒಂದ್ಸಲ ಚೆಕ್ ಮಾಡ್ಬೇಕು. ನಿಜವಾಗ್ಲೂ ನೀನ್ ಹೇಳ್ತಾ ಇರೋದೆಲ್ಲ ನಿಜಾನೇನಾ ತಿಳ್ಕೊಬೇಕು. ಸಿದ್ಧಾರ್ಥ್ ಹತ್ರ ಮಾತಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಅಪ್ಪ, ನೀವು ಕೇಳಿದ್ರು ಅವ್ರು ನಿಜ ಹೇಳಲ್ಲ. ಸರಿ ಆಯ್ತು, ನನಗ್ ಗೊತ್ತು ಹೆಂಗ್ ವಿಚಾರಿಸ್ಬೇಕು ಅಂತ. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಈ ಟೈಮಲ್ಲಿ ಇಷ್ಟೆಲ್ಲ ಸ್ಟ್ರೆಸ್ ತಗೋಬಾರ್ದು. ಸ್ವಲ್ಪ ರೆಸ್ಟ್ ಮಾಡು. ಸಾಕಮ್ಮ, ಯಾಕೆ ಅಳ್ತೀಯಾ? ನಾನಿಲ್ವಾ ನಿನ್ನಪ್ಪ? ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ನಿನ್ ಸಂಸಾರ ಬೀದಿಗೆ ಬರೋದಕ್ಕೆ ನಾನ್ ಬಿಡಲ್ಲ. ಹಾಗಂತ ಸಿದ್ಧಾರ್ಥ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಅಪ್ರಂಜಿ ಅಂತ ಹುಡುಗ, ನೀನು ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀಯ. ನನಗಿಂತ ಹೆಚ್ಚಾಗಿ ನಮ್ದವ್ರು ಯಾರು ಇಲ್ಲ ಅಪ್ಪ. ಅವ್ರನ್ನ ಅವಳು ಅವಳು ಅಷ್ಟ ಸ್ನೇಹ, ಆ ಸ್ನೇಹ ಬಂದು ನಮ್ಮ ಮನೆಗೆ ಸೇರ್ಕೊಂಡಾಗ ಕೂಡ ಸಿದ್ಧಾರ್ಥ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಗೊತ್ತಾ? ಸರಿ ಮಗಳೇ, ಆಯ್ತು. ನೋಡು, ನೀನ್ ಇವಾಗ ಸ್ಟ್ರೆಸ್ ತಗೋಬೇಡ. ಇವಾಗ ಮಲ್ಕೋ, ತಿಂಡಿ ತಿನ್ನು. ನಾನು ಇವಾಗ ಬರ್ತೀನಿ, ಓಕೆ? ಅಪ್ಪ, ಏನಮ್ಮ? ಸಿದ್ಧಾರ್ಥದು ತಪ್ಪಿದೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ನಾವ್ ಇಲ್ಲಿರೋದು ಬೇಡ. ಸರಿ ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ, ಸರಿನಾ? ಮೊದ್ಲು ನನಗೆ ಸಿದ್ಧಾರ್ಥ್ ನೋಡಕ್ ಬಿಡು. ಇವಾಗ ನಾನು ಕಾಲೇಜ್ ಹತ್ರನೇ ಹೋಗ್ತಾ ಇದ್ದೀನಿ. ಸರಿ ಅಪ್ಪ, ಆಯ್ತು. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಸಿದ್ಧಾರ್ಥ್ ಸರ್. ಆದ್ರೆ ನೀವು ಕಡೆಗೂ ಆ ಸ್ನೇಹ ಕಡೆ ವಾಲ್ಬಿಟ್ರಲ್ವಾ? ಏನ್ ಮೋಡಿ ಮಾಡಿದ್ಲು ಅವಳು? ನನ್ನ ಇಷ್ಟು ಕಡೆಗಣಿಸಿ ಅವಳ ಬಗ್ಗೆ ಅವಳಿಗೋಸ್ಕರ ತಿರುಗ್ತಾ ಇದ್ದೀರಲ್ಲ, ಎಷ್ಟು ಮಾತ್ರ ಸರಿ ಇದು ನಿಮ್ಗೆ?